ನಮಸ್ಕಾರ. ಆರ್ಫೆನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ 2026-27ನೇ ಸಾಲಿಗೆ ಸಂಬಂಧಪಟ್ಟಂತೆ ಏನು ಅತಿಥಿ ಉಪನ್ಯಾಸಕರ ನೇಮಕಾತಿ GFGCಯಲ್ಲಿ ಮಾಡ್ತಿದ್ದಾರೆ, ಆ ನೇಮಕಾತಿಗೂ ಸಹಿತ ಮೀಸಲಾತಿಯನ್ನು ತಂದಿದ್ದಾರೆ. ಹೀಗಾಗಿ ಅಲ್ಲಿ ಒಳ ಮೀಸಲಾತಿನೂ ಸಹಿತ ಅಪ್ಲೈ ಆಗ್ತಾ ಬರುತ್ತೆ. ಓಕೆ, ಇದರಿಂದ ಒಂದು ಸಮಸ್ಯೆ ಬರುತ್ತೆ. ಮಹಿಳಾ ಮೀಸಲಾತಿ ಬಗ್ಗೆ ಏನಾದರೂ ಪ್ರಸ್ತಾವನೆ ಇದೆ? ಯಾಕಂದ್ರೆ 33% ಮೀಸಲಾತಿ ಮಹಿಳೆಯರಿಗೆ ಕೊಡಬೇಕಂತ ಮೀಸಲಾತಿ ಜಾರಿಗೆ ಬಂದರೆ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಹೀಗಾಗಿ ಈ ವಿಡಿಯೋದಲ್ಲಿ ಈ ಮಹಿಳಾ ಮೀಸಲಾತಿ ಆಗಿರ್ಬೋದು, ಒಳ ಮೀಸಲಾತಿ ಆಗಿರ್ಬೋದು, ಇದರ ಕುರಿತಾಗಿ ಏನು ಇಫೆಕ್ಟ್ ಇದೆ, ಏನು ಲಾಭ ಆಗುತ್ತೆ ಅನ್ನೋದನ್ನು ಹೇಳ್ತಾ ಬರ್ತಂತೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಒಂದು ಕ್ಯಾಂಡಿಡೇಟ್ ಜಾಯ್ನ್ ಆಗೋದು. ಆದಮೇಲೆ ಮೊದಲೇ ಹೇಳಿದ ಪ್ರಕಾರ ಅವರು ಮೀಸಲಾತಿಯನ್ನು ತರ್ತಿ ಬಂದಿದ್ದರು, ಈಗ ಪ್ರೆಸೆಂಟ್ಲಿ ತಂದಿದ್ದಾರೆ. ಯಾವ ರೀತಿಯಾಗಿ ಸರ್ಕಾರಿ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಮೀಸಲಾತಿ ಕೊಡ್ತಿದ್ರು, ಅದೇ ರೀತಿಯಾಗಿ ಇಲ್ಲಿಯೂ ಸಹಿತ ಮೀಸಲಾತಿ ಜಾರಿಗೆ ತಂದು ಒಳ ಮೀಸಲಾತಿಯನ್ನು ಸಹಿತ ಜಾರಿ ಮಾಡ್ತಿದ್ದಾರಂತ. ಹಾಗಿತ್ತಂದರೆ ಈ ರೀತಿಯಾಗಿ ಮೀಸಲಾತಿ ನೀವು ಜಾರಿಗೆ ತಂದಿದ್ದೇ ಆಗಿತ್ತು ಅಂತಂದರೆ ಸರ್ಕಾರಿ ನಿಯಮಾವಳಿಗಳ ಪ್ರಕಾರ ಕನ್ನಡ ಮಾಧ್ಯಮ ಬರುತ್ತೆ, ಗ್ರಾಮೀಣ ಅಭ್ಯರ್ಥಿ ಬರುತ್ತೆ, ಯೋಜನಾ ನಿರಾಶ್ರಿತರು ಬರ್ತಾರೆ, ಮಹಿಳಾ ಅಭ್ಯರ್ಥಿಗಳು ಬರ್ತಾರೆ. ಅವರ ಕತೆ ಏನು ಅಂತ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಏನಾಗುತ್ತೆ, 4040 ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹೋದ ವರ್ಷ 10,900 ಜನ ಕೆಲಸ ಮಾಡ್ತಿದ್ರು. ಈ ಸರಿ 10,200 ಜನರಿಗೆ ನೇಮಕಾತಿ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಈ 10,200 ಜನರಲ್ಲಿ ಮಹಿಳಾ ಮೀಸಲಾತಿ ಕೊಟ್ಟಿದ್ದೇ ಆಗಿತ್ತು ಅಂತಂದರೆ 3,300 ಅಭ್ಯರ್ಥಿಗಳು ಏನಿರ್ತಾರೆ ಮಹಿಳೆಯರಿಗೆ ಬಿಟ್ಕೊಡ್ಬೇಕಾಗುತ್ತೆ. ಇದರಲ್ಲಿ ಮತ್ತು ಗ್ರಾಮೀಣ, ಕನ್ನಡ ಮಾಧ್ಯಮ, ಯೋಜನಾ ನಿರಾಶ್ರಿತರು ಸಹಿತ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೋ ನೋಡಬೇಕಾಗಿದೆ. ಏನು ಜಸ್ಟ್ SC ST ಕ್ಯಾಟಗಿರಿ 1, 2A 2B 3A 3B ಅವರಿಗೆ ನೇರವಾಗಿ ಕೊಡ್ತಾ ಹೋಗ್ತಾರೋ ಅದು ಸಹಿತ ಅಸ್ಪಷ್ಟತೆಯಿಂದಿದೆ. ಹೀಗಾಗಿ ಕೆಲವೊಂದಿಷ್ಟು ಮಹಿಳಾ ಅಭ್ಯರ್ಥಿಗಳು ಏನು ಹೇಳ್ತಾರಂತಂದರೆ, ಹಿಂದಿನ ವರ್ಷ ಏನಾಗ್ತಿತ್ತು, ಆದ್ಯತೆಯ ಮೇರೆಗೆ ನೇಮಕಾತಿ ಆಗ್ತಿತ್ತು. ಓಕೆ, ಹಿಂದಿನ ವರ್ಷ ಆದ್ಯತೆಯನ್ನು ಕೊಡ್ತಾಯಿದ್ರು, ಮಹಿಳಾ ಅಭ್ಯರ್ಥಿಗಳಿಗೆ ಆದ್ಯತೆ ಕೊಡ್ತಾಯಿದ್ರು. ಆದರೆ ಈ ವರ್ಷ ಮೀಸಲಾತಿ ಬಂದಾಗಿನಿಂದ ಈ ಮಹಿಳಾ ಮೀಸಲಾತಿಗೂ ಸಹಿತ ಅವಕಾಶ ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಈ ಪ್ರಶ್ನೆ ಇಲ್ಲಿ ಬಂದಿದ್ದು ಅಂತಂದರೆ ನಾಳೆ ಇಂಥ ಕ್ಯಾಂಡಿಡೇಟೇ ನಾಳೆ ನ್ಯಾಯಾಲಯ ಮೊರೆ ಹೋಗುವಂಥ ಚಾನ್ಸ್ ಇದೆ. ಅತಿಥಿ ಉಪನ್ಯಾಸಕರಿಗೆ ಒಂದು ಜಾತಿ ಮೀಸಲಾತಿ ತಂದರು ಅಂತಂದರೆ ಇದು ಎಲ್ಲ ಹಂತದಲ್ಲಿ ಬರುತ್ತೆ, ಹೈಸ್ಕೂಲ್ ಬರುತ್ತೆ, GPT ಬರುತ್ತೆ ಮೀಸಲಾತಿ ಅನ್ನುವಂಥದ್ದು. ಹೀಗಾಗಿ ನನಗನ್ಸುತ್ತೆ ಈ ಮೀಸಲಾತಿ ಅನ್ನುವಂಥ ಪದ ಬಳಕೆ ಮಾಡಬಾರ್ದಾಗಿತ್ತು. ಓಕೆ, ಈ ಬಳಕೆ ಮಾಡಿದರೂ ಸಹಿತ ಇಲ್ಲೇನಾಗುತ್ತೆ ಅಂತಂದರೆ ಯಾರೆಲ್ಲ ಟಾಪಲ್ಲಿದ್ದರು, ಮೊದಲೆಲ್ಲ ಯಾರು ಟಾಪ್ ಇದ್ದರು ಅವರಷ್ಟೇ ಅಪಾಯಿಂಟ್ಮೆಂಟ್ ಆಗ್ತದೆ. ಈಗ ಏನಾಗುತ್ತೆ, ಟಾಪ್ ಇದ್ದವರು ಮತ್ತು ಆ ಸಬ್ಜೆಕ್ಟಲ್ಲಿ ಆ ಕ್ಯಾಟಗರಿಯಲ್ಲಿ ಅಭ್ಯರ್ಥಿಗಳು ಸಿಗದೇ ಇದ್ದ ಕೆಳ ಹಂತದ ಅಭ್ಯರ್ಥಿಗಳಿಗೂ ಅವಕಾಶ ಸಿಗುತ್ತೆ. ಬಟ್ ಇಲ್ಲಿ ಪ್ರಶ್ನೆ ಬಂದಿರುವಂಥದ್ದು ಉಳಿದಂಥ ಏನು ಸರ್ಕಾರಿ ನಿಯಮಾವಳಿಗಳ ಪ್ರಕಾರ ಉಳಿದಂಥ ಮೀಸಲಾತಿ ಏನಿದೆ, ಮಹಿಳಾ ಮೀಸಲಾತಿ ಆಗಿರ್ಬೋದು, ಯೋಜನಾ ನಿರಾಶ್ರಿತರಾಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, ಗ್ರಾಮೀಣ ಇರ್ಬೋದು, ಇಂಥವ್ರಿಗೆ ಯಾಕೆ ಮೀಸಲಾತಿ ಇಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದನ್ನೂ ಸಹಿತ ಕಾದು ನೋಡಬೇಕು ಏನಾಗುತ್ತೆ ಅಂತೇಳಿ. ಓಕೆ, ಒಟ್ಟಾರೆಯಾಗಿ ಈ ವರ್ಷದಿಂದ ಏನಾಗಿದೆ ಅಂತಂದರೆ ಮೀಸಲಾತಿ ಪ್ರಕ್ರಿಯೆ ಅಳವಡಿಕೆ ಆಗಿದೆ. ಓಕೆ, ಥ್ಯಾಂಕ್ ಯು.